ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಏನು ಶಿಕ್ಷಣ ಸಚಿವರು 12,000 ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತೇಳಿ ಪದೇ ಪದೇ ಹೇಳ್ತಾ ಬಂದಿದ್ದರು. ಈ ಒಂದು ಹುದ್ದೆಗಳಿಗೆ ಏನಾದರೂ ಆರ್ಥಿಕ ಇಲಾಖೆ ಅನುಮೋದನೆ ದೊರೆತಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಭಾಳಷ್ಟು ಜನರಿಗೆ ಕಾಡ್ತಾ ಇತ್ತು. ಮೋಸ್ಟ್ಲಿ ಈ ಹುದ್ದೆಗಳನ್ನು 2026ಕ್ಕೂ ತುಂಬಿಕೊಳ್ಳೋದಿಲ್ಲ ಅಂಥೇಳಿ ನನಗನ್ಸುತ್ತೆ. ಅದು ಹೇಗೆ ಅನ್ನೋದನ್ನು ನಿಮಗೆ ವಿತ್ ಎವಿಡೆನ್ಸ್ ನಾನು ಎಲ್ಲಿ ತೋರಿಸ್ತಾ ಬರ್ತೀನಿ ಅಂತ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಇದು ಶಿಕ್ಷಣ ಸಚಿವರು ನೀಡಿದಂಥ ಸ್ಟೇಟ್ಮೆಂಟ್. ಇದು ಶೀಘ್ರದಲ್ಲಿ 10,000 ಶಿಕ್ಷಕರ ನೇಮಕಾತಿ, ಶೀಘ್ರದಲ್ಲಿ 11,000 ಶಿಕ್ಷಕರ ನೇಮಕಾತಿ, ಶೀಘ್ರದಲ್ಲಿ 15,000 ಶಿಕ್ಷಕರ ನೇಮಕಾತಿ, ಶೀಘ್ರದಲ್ಲಿ 17,000 ಶಿಕ್ಷಕರ ನೇಮಕಾತಿ, ಶೀಘ್ರದಲ್ಲಿ 18,000 ಶಿಕ್ಷಕರ ನೇಮಕಾತಿ, ಶೀಘ್ರದಲ್ಲಿ 19,000 ಶಿಕ್ಷಕರ ನೇಮಕಾತಿ. ಇನ್ನೂ ಭಾಳಷ್ಟಿತ್ತು, ನನಗೆ ಕಟ್ ಮಾಡಿ ಅರೇಂಜ್ ಮಾಡಲಿಕ್ಕೆ ಆಗಲಿಲ್ಲ. ಒಬ್ಬ ಶಿಕ್ಷಣ ಸಚಿವರಾಗಿ ಎಷ್ಟು ಹುದ್ದೆಗಳು ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇದ್ದಾವೆ ಅನ್ನುವುದೇ ಅವರಿಗೆ ಸ್ಪಷ್ಟತೆ ಇಲ್ಲ. ಒಂದು ಕಡೆ ಹೋದಾಗ 10,000 ಹೇಳ್ತಾರೆ, ಇನ್ನೊಂದು ಕಡೆ ಹೋದರೆ 11,000 ಹೇಳ್ತಾರೆ, ಇನ್ನೊಂದು ಕಡೆ ಹೋದರೆ 19,000 ಹೇಳ್ತಾರೆ, ಇನ್ನೊಂದು ಕಡೆ ಹೋದರೆ 17,000 ಹೇಳ್ತಾರೆ. ಈ ಒಂದು ಸ್ಟೇಟ್ಮೆಂಟ್ ನೋಡಿದರೆ ನಮಗೆ ಅನಿಸ್ತಿತ್ತು ಮೋಸ್ಟ್ಲಿ ಆರ್ಥಿಕ ಇಲಾಖೆ ಇಷ್ಟು ಹುದ್ದೆಗಳಿಗೆ ಅನುಮತಿಯನ್ನು ಕೊಟ್ಟಿಲ್ಲ. ಇವರು ಸುಮ್ಮನೆ ಹೇಗೋ ಮಾಡಿ ಇವರೊಂದು ಯಾವುದು ಅವಧಿ ಏನಿತ್ತು, ಯಾಕಂತಂದರೆ 2.5 ವರ್ಷ ಆದ ನಂತರ ಅಧಿಕಾರಾವಧಿ ಬದಲಾವಣೆ ಆಗ್ತಿತ್ತು. ಸಿದ್ದರಾಮಯ್ಯ ಅವರಿಂದ DKC ಅವರಿಗೆ ಮುಖ್ಯಮಂತ್ರಿ ಆಗ್ತಿದ್ರು. DKC ಅವರು ಮುಖ್ಯಮಂತ್ರಿ ಆದರೆ ಶಿಕ್ಷಣ ಮಂತ್ರಿಯಿಂದ ಬದಲಾವಣೆ ಆಗುವಂಥ ಚಾನ್ಸ್. ಹೀಗಾಗಿ ಅವರೇನು ಮಾಡಿದರು, ಹೇಗೋ ಮಾಡಿ 2.5 ವರ್ಷವನ್ನು ಕ್ರಾಸ್ ಮಾಡಿದ್ದಾರೆ. ಅಂದರೆ ಜನವರಿಗೆ ನಾವು ತುಂಬ್ತೀವಿ, ಫೆಬ್ರವರಿಗೆ ತುಂಬ್ತೀವಿ 12,000 ಅಂತ ಹೇಳಿದರು. ಆದರೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟ ಪ್ರಕಾರ ಇಲ್ಲಿ ನೋಡ್ಬೋದು, ಇಲ್ಲಿ ಆರ್ಥಿಕ ಇಲಾಖೆಯಿಂದ ಭರ್ತಿ ಮಾಡಿಕೊಳ್ಳಲು ಮಂಜೂರಿ ನೀಡಲಾಗಿರುವ ಹುದ್ದೆಗಳ ಮಾಹಿತಿ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೀವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಶಿಕ್ಷಣ ಇಲಾಖೆ ನೋಡಿದೆ ನಂಬರ್ 26 ಶಿಕ್ಷಣ ಇಲಾಖೆ. ಇಲ್ಲಿ ನಂಬರ್ 26 ಏನಿದೆಯಲ್ಲ ಶಿಕ್ಷಣ ಇಲಾಖೆ, ಇಲ್ಲಿ ಖಾಲಿ ಏನಿದೆ ಒಟ್ಟು 5,267 ಹುದ್ದೆಗಳಿಗೆ ಮಾತ್ರ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ. ಹಾಗಿದ್ದರೆ 12,000 ಶಿಕ್ಷಕರ 18,000 ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೀವಿ ಅನ್ನುವಂಥ ಸರ್ಕಾರಕ್ಕೆ ಅವರು ಕೊಟ್ಟಂಥ ಲಿಸ್ಟ್ನಲ್ಲಿ ಏನಿದೆ ಸ್ಪಷ್ಟತೆ ಇಲ್ಲ. ಇಲ್ಲಿ ಸಿ ಹುದ್ದೆಗಳಿದಾವೆ, ಒಟ್ಟು ತುಂಬಬೇಕಾದಂಥದ್ದು 5,267. ಇವು ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬಜೆಟ್ನಲ್ಲಿ ಅನುಮೋದನೆ ಪಡೆದಂಥ ಹುದ್ದೆಗಳು. ಹೀಗಾಗಿ ಇವು ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ಪಡೆದವು. ಇವುಗಳ ಬಗ್ಗೆ ಲಿಸ್ಟು 1 ವರ್ಷದಿಂದನೇ ಬಿಟ್ಟಿದ್ರು, ನಾವು ತುಂಬಿಕೊಳ್ತೀವಿ ಅಂತೇಳಿ. ನಂತರ ಒಳ ಮೀಸಲಾತಿ, ವಿವಾಹಿತ ಮಹಿಳೆ ಸಮಸ್ಯೆ ಬಂದಿರೋದ್ರಿಂದ ಇವನು ಸಹಿತ ತುಂಬಿಕೊಳ್ಳಿಲ್ಲ. ಇವನು ಇನ್ನೂ ಒಂದು 6-7 ತಿಂಗಳವರೆಗೂ ತುಂಬಿಕೊಳ್ಳೋದಿಲ್ಲ, ಮುಂದೆ ಹಾಕ್ತಾ ಹೋಗ್ತಾರೆ. ಆದರೆ ಇಲ್ಲಿ ಪ್ರಶ್ನೆ ಬಂದಿರುವಂಥದ್ದು ಏನು ಅಂತಂದರೆ, ಈ ಒಂದು ಲಿಸ್ಟಲ್ಲಿ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಟೋಟಲಾಗಿ ಬರೀ 24,300 ಹುದ್ದೆಗಳನ್ನು ಮಾತ್ರ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ. ಇಲ್ಲೆಲ್ಲಿಯೂ ಸಹಿತ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ 12,000 ಹುದ್ದೆಗಳು ಏನು ಇವರು ಹೇಳ್ತಾ ಬಂದಿದ್ದಾರಲ್ಲ, ಖಾಲಿ ಇರುವಂಥ ಶಿಕ್ಷಕರು ತುಂಬ್ತೀವಿ ಅಂತೇಳಿ, ಇದರ ಬಗ್ಗೆ ಸ್ಪಷ್ಟವಾದಂಥ ಡಾಕ್ಯುಮೆಂಟೇಷನ್ ಎಲ್ಲಿಯೂ ಇಲ್ಲ. ನಿಮ್ಮ ಹತ್ರ ಏನಾದರೂ ಇದ್ದರೂ ಸಹಿತ ನೀವು ನಮ್ಮ ಗ್ರೂಪಿಗೆ ಜಾಯಿನ್ ಆಗ್ತಿರಲ್ಲ, ಆವಾಗ ನಮಗೆ ಕಳಿಸಿ ನೋಡಿ. ನಾನು ಸಹಿತ ಭಾಳಷ್ಟು ಕಡೆ ಹುಡುಕಾಡಿದೆ. 12,000 ಏನು ಶಿಕ್ಷಕರ ನೇಮಕಾತಿ ಅಂತ ಹೇಳ್ತಾ ಇದ್ದಾರಲ್ಲ, ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನಾದರೂ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆಯಾ ಅಂತ ಪ್ರಶ್ನೆ ನಾನು ಭಾಳಷ್ಟು ಕಡೆ ಹುಡುಕಾಡಿದೆ, ಎಲ್ಲೂ ಸಹಿತ ಇದರ ಬಗ್ಗೆ ಡಾಕ್ಯುಮೆಂಟ್ ಇಲ್ಲ. ಹೀಗಾಗಿ ನನಗನ್ಸುತ್ತೆ ಈ TET ಅಂತೇಳಿ ಒಂದಾಯಿತು, TET ರಿಸಲ್ಟ್ ಆದಮೇಲೆ ಇವರು ಮತ್ತೆ ವಿವಾಹಿತ ಮಹಿಳೆ, ಒಳ ಮೀಸಲಾತಿ, ಹೈಕೋರ್ಟ್ ತೀರ್ಪು ಅಂತೇಳಿ ಮತ್ತೆ ಮುಂದೆ ಹಾಕ್ತಾ ಹೋಗ್ತಾರೆ ಹೊರತು ಯಾವುದೇ ನೇಮಕಾತಿಯನ್ನು ಸಹಿತ ಇವರು ಮಾಡೋದಿಲ್ಲ. ಆರ್ಥಿಕವಾಗಿ ಹೊರೆ ಬಿದ್ದಿದೆ, ಹೀಗಾಗಿ ಮತ್ತೆ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ಸಹಿತ ಕೊಡೋದಿಲ್ಲ. ಹೀಗಾಗಿ ಏನಿದೆಯಲ್ಲ 12,000 ಶಿಕ್ಷಕರ ನೇಮಕಾತಿ ಹುದ್ದೆಗಳು 2026ಕ್ಕೂ ಮಾಡೋದಿಲ್ಲ ಮತ್ತು ಇವು ಯಾವುದೇ ರೀತಿಯಾಗಿ ಆರ್ಥಿಕ ಇಲಾಖೆಯ ಅನುಮೋದನೆ ಪಡೆದಿಲ್ಲ. ಓಕೆ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು.